ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಈ ಮಂತಿನ ದಿನಸಿ ಎಲ್ಲ ಸ್ವಲ್ಪ ಇತ್ತು, ಹಾಗೆ ಖಾಲಿ ಆಗ್ತಾ ಬಂದಿತ್ತು. ಹಾಗಾಗಿ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಇವಾಗ ನೋಡಿ, ಕೊಕೊನಟ್ ಆಯಿಲು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯೂಸ್ ಮಾಡ್ತೀವಿ. ಹಾಗೆ ನಮ್ಮ ಸೈಡಲ್ಲಿ, ನಮ್ಮ ಮಂಗಳೂರು ಸೈಡಲ್ಲಿ ಇದನ್ನೇ ಯೂಸ್ ಮಾಡೋದು. ಹಾಗೆ ಒನ್ ಬೈ ಒನ್ ಜೋಡಿಸಿಡ್ಬೇಕಲ್ಲ, ಹಾಗಾಗಿ ತೆಗಿತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ಕೋತಾ ಹಿಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ನಾವು ದಿನನಿತ್ಯದ್ದು ಏನೂ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋನ. ಸೊ ಇವತ್ತು ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ ಅನ್ಕೋತೀನಿ, ಯಾಕಂದರೆ ಹುಷಾರಿರಲಿಲ್ಲ, ಸ್ವಲ್ಪ ಕೋಲ್ಡು. ಬೆಂಗಳೂರಲ್ಲಿ ಎಷ್ಟು ಚಳಿ ಇದೆ ಅಂತ ನಿಮಗೆ ಗೊತ್ತು. ಹಾಗಾಗಿ ನನಗೆ ಸ್ವಲ್ಪ ಕೋಲ್ಡು, ಜ್ವರ ಎಲ್ಲ ಬಂದಿತ್ತು. ಹಾಗಾಗಿ ಇವಾಗ ಒಂದು ಹೀಗೆ ಸಣ್ಣ ಬ್ಲಾಗ್ ಮಾಡೋಣ ಅಂತ ಅನ್ಕೋತಾ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಟ್ಟು, ಕಡಲೆ ಹಿಟ್ಟು ನೋಡಿ, ಸುಮಾರು ಐಟಮ್ ಎಲ್ಲ ತಂದಿದ್ದೀವಿ. ಈ ಮಂತ್ಗೆ ಆಗುತ್ತೆ, ಇದು ಫುಲ್ಲು ಈ ಮಂತ್ಗೆ ಆಗೋಷ್ಟು ತಂದಿರ್ತೀವಿ. ರಾಗಿ ಹಿಟ್ಟು ನಾವು ಸೊಸೈಟಿಲೇ ತೊಗೊಂಡು ಹಿಟ್ಟು ಮಾಡಿಸೋದಾಗಿತ್ತು. ಬಟ್ ಇವತ್ತು ಈ ಮಂತು ತೊಗೊಂಡಿರಲಿಲ್ಲ, ಹೋದ ಮಂತು. ಹಾಗಾಗಿ ಇವಾಗ ಡಿಮಾರ್ಟಲ್ಲೇ ತಂದುಬಿಟ್ಟಿದ್ದೀವಿ ಈ ಸಲ. ನೆಕ್ಸ್ಟ್ ಅದು ಕವರ್ ಆಗುತ್ತೆ, ಆವಾಗ ನಾವು ಅಲ್ಲೇ ತೊಗೊಂಡು ಹಿಟ್ಟು ಮಾಡಿಸ್ಕೋತೀವಿ. ಆಮೇಲೆ ಶಾವಿಗೆ ಪ್ಯಾಕೆಟು, ಶಾವಿಗೆ ಉಪ್ಪಿಟ್ಟಿಗೂ ಆಗುತ್ತೆ, ಹಾಗೆ ಶಾವಿಗೆ ಇದಕ್ಕೂ ಆಗುತ್ತೆ, ಏನು ಪಾಯಸಕ್ಕೂ ಆಗುತ್ತೆ ಅಂತೇಳಿ ತಂದಿದ್ದೀನಿ. ಇದು ಓಮ ಅಂತಾರಲ್ಲ, ಅಜ್ವೈನ್, ಅದು ಇದು ಬೋಂಡ ಬಜ್ಜಿ ಆ ಥರ ಮಾಡೋಕ್ಕೆ ಗೊತ್ತಲ್ಲ ನಿಮಗೆ, ನಾನೇನು ಹೊಸದಾಗಿ ಹೇಳಬೇಕಂತಿಲ್ಲ. ಸೊ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಜೋಳ ಈ ಡಿಮಾರ್ಟಲ್ಲಿ ಇರಲಿಲ್ಲ, ನಾವು ಯಾವಾಗಲೂ ಡೈಲಿ ಹೋಗೋ ಡಿಮಾರ್ಟಲ್ಲಿ ಇರಲಿಲ್ಲ. ಇವಾಗ ಅದನ್ನು ಕೊಡ್ತಾ ಇದ್ದಾರೆ, ಹಾಗಾಗಿ ತೊಗೊಬಂದಿದ್ದೀವಿ ಇಲ್ಲೇನೇ. ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು, ಯಾಕಂದರೆ ಕೊಬ್ಬರಿ ಎಣ್ಣೆಗೆ ರೇಟ್ ಜಾಸ್ತಿ, ಹಾಗೆ ಮಾಮೂಲಿ ಎಣ್ಣೆಗಿನ್ನ ಕೊಬ್ಬರಿ ಎಣ್ಣೆನೇ ಜಾಸ್ತಿ. ಹಾಗಾಗಿ ಇವಾಗ ಅದನ್ನು ಜೋಳನೂ ಅಷ್ಟೇ, ಜೋಳ 2 kg ತೊಗೊಬಂದ್ವಿ. ಮಾಮೂಲಿ ಕಿರಾಣಿ ಅಂಗಡಿಯಲ್ಲಿ ತರ್ತಿದ್ವಿ, ಈ ಸಲ ಡಿಮಾರ್ಟಲ್ಲೇ ಇತ್ತಲ್ವ, ಹೇಗೋ ಅಲ್ಲೇ ತೊಗೋತೀವಿ, ಇದು ಒಂದಿದೆ ಅಂಥೇಳಿ ಅದನ್ನು ತಗೊಂಡ್ವಿ. ಆಮೇಲೆ ನೆಕ್ಸ್ಟು ಮತ್ತು ಬೆಲ್ಲನೇ ನಾವು ಕಾಫಿ ಟೀಗೆಲ್ಲ ಯೂಸ್ ಮಾಡೋದು ಬೆಲ್ಲನೇ. ಆಮೇಲೆ ಡ್ರೈ ಫ್ರೂಟ್ಸ್, ಮಕ್ಕಳಿಗೆ ಡ್ರೈ ಫ್ರೂಟ್ಸ್ಗಳೆಲ್ಲ ತಗೊಂಡ್ವಿ ಸ್ವಲ್ಪ. ನೆಕ್ಸ್ಟು ಪಾತ್ರೆ ತೊಳೆಯೋಕ್ಕೆ ವೀಲ್ ಸೋಪ್ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಇದು ಆಯಿಲಿದು ದೀಪಕ್ಕೆ ಅಂತ ತಂದಿರೋದು. ಹಾಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ದೇವ್ರ ದೀಪಕ್ಕೆ ಹಾಕಿ ಉಳಿದು, ಅಂದರೆ ಅದಕ್ಕೂ ಅಡುಗೆಗೂ ಆಯಿತು, ಬೇರೆ ಪ್ಯಾಕೆಟು ಇದಕ್ಕೂ ಆಯಿತು, ದೇವ್ರಿಗೂ ಆಯಿತು ಅಂತ ತಂದಿರ್ತೀವಿ. ಆಮೇಲೆ ನೆಕ್ಸ್ಟು ಮೈಸೂರು ಸ್ಯಾಂಡಲ್ ಸೋಪ್ ನಾವು ಯೂಸ್ ಮಾಡೋದು ಡೈಲಿ, ಹಾಗಾಗಿ ಅದನ್ನು ತಂದಿದ್ವಿ. ಆಮೇಲೆ ಪೆನ್ಸಿಲ್ ಎರೇಜರ್ ಅಂತೂ ಸಿಕ್ಕಾಪಟ್ಟೆ ಆಗೋಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ. ಅದೇನು ಮಾಡ್ಕೊಬರ್ತಾರೋ ಅದೇನೋ ಒಂದು ಗೊತ್ತಾಗಲ್ಲ, ಹಾಗೆ ಮಾಡ್ಕೊಂಡು ಯಾವಾಗ ಖಾಲಿ ಆಗುತ್ತೋ ಆವಾಗ ತಂದಿರ್ತೀವಿ. ಆಮೇಲೆ ನೋಡಿ, ಮತ್ತು ಆಮೇಲೆ ಕ್ರೈನ್ಸ್ ಪೆನ್ಸಿಲ್ ಅಂತೂ ಕೇಳಬೇಡಿ. ಇನ್ನು ನೂಡಲ್ಸ್ ಅಂತೂ ಬೇಕೇ ಬೇಕು, ಬೇಡ ತಿನ್ನಬೇಡ ಅಂದರೂ ಕೇಳಲ್ಲ. ಏನು ಮಾಡೋದು, ಹಠ ಹಿಡಿತಾರೆ. ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವರೇ ಸರಿ ಆಗ್ತಾರೆ. ಆಮೇಲೆ ಪರೋಟ ಅಂತೂ ಅವ್ರ ಫೇವ್ರೆಟ್ಟು, ಮಂತ್ಲಿ 1 ಟೈಮ್ ತೊಗೊಂಬರ್ತೀವಿ. ಅದಕ್ಕೆ ಪನ್ನೀರ್ ಪಲ್ಯ ಆ ಥರ ಏನಾದ್ರು ಮಾಡಿಕೊಡ್ತೀನಿ, ತಿಂತಾರೆ. ನೆಕ್ಸ್ಟು ಐಟಮ್ಸು, ಹಾಗೆ ಬೋಟಿ ಕರೆದು ಕೊಟ್ಟರೆ ಅವರಿಗೆ ಸಿಕ್ಕಾಪಟ್ಟೆ ಖುಷಿ. ಊಟ ಅಂತೂ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮಾಡ್ತಾರೆ. ಆಮೇಲೆ ಗುಲಾಬ್ ಜಾಮೂನು ಅಷ್ಟೇ, ನಮ್ಮ ಚಿಕ್ಕವಳಿಗಂತೂ ಸ್ವೀಟ್ ಇಷ್ಟ, ನಮ್ಮ ದೊಡ್ಡವ್ರಿಗಂತೂ ಖಾರ ಅಂದರೆ ತುಂಬ ಇಷ್ಟ. ಹಾಗೆ ನೆಕ್ಸ್ಟು ಶೇಂಗಾ ಚಿಕ್ಕಿ, ಅದನ್ನು ತಂದಿದ್ದೀವಿ. ನೋಡಿ, ಈ ಥರ ನಾನು ಬ್ಲಾಗ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ನನಗೆ ತಿಳಿಸಿ. ನೀವು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ ಫ್ರೆಂಡ್ಸ್.
ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ಸ್ ಮಾಡಿ ಕಮೆಂಟ್ ಮಾಡಿ.